ದೆಹಲಿಯಲ್ಲಿ ಸಿಎಂ ಆಪ್ತರು ರೌಂಡ್ಸ್ ಹಾಕ್ತಿದ್ದಾರೆ. ಟೇಬಲ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸಂಸದ ಸುನೀಲ್ ಬೋಸ್ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆದಿದೆಯಂತೆ. ಎಚ್.ಸಿ. ಮಹದೇವಪ್ಪ, ಬಿ.ಕೆ. ಹರಿಪ್ರಸಾದ್, ಸಲೀಂ ಅಹಮದ್ ಮಹತ್ವದ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಹಂಪನಗೌಡ, ಬಾದರ್ಲಿ ಕೂಡ ಭಾಗಿಯಾಗ್ತಿದ್ದಾರೆ. ಊಟದ ಹೆಸರಿನಲ್ಲಿ ಸಿದ್ದರಾಮಯ್ಯ ಆಪ್ತರಿಂದ ಮಾತುಕತೆ. ಪಕ್ಷದ ಒಳಗಿನ ಪ್ರಸಕ್ತ ರಾಜಕಾರಣ, ನಾಯಕತ್ವ ಬದಲಾವಣೆ ವಿಚಾರ, ಅಹಿಂದ ಸಮುದಾಯ ಬೇಡಿಕೆಗಳ ಬಗ್ಗೆ ಸಮಾಲೋಚನೆ, ಖರ್ಗೆ ಜೊತೆ ಏನೆಲ್ಲಾ ಬೆಳವಣಿಗೆ ಆಯಿತು ಅನ್ನುವಂತ ಮಾತುಕತೆ ಕೂಡ ನಡೆದಿದೆಯಾ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಇದೇ ಚರ್ಚೆ ಆಗ್ತಾ ಇದೆ. ಆಪ್ತರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ ಈ ಒಂದು ಮೀಟಿಂಗ್ ನಲ್ಲಿ ಅಂತ ಹೇಳಿ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲರೂ ಕೂಡ ಈ ರೀತಿಯಾಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಊಟದ ಹೆಸರಲ್ಲೇ ಕೂತ್ಕೊಂಡು ಎಲ್ಲ ನಾಯಕರು ಕೂಡ ಮೀಟಿಂಗ್ ಮಾಡ್ತಿದ್ದಾರಾ? ಅದರಲ್ಲೂ ಕೂಡ ಸಿಎಂ ಬಣದವರು, ಸಿಎಂ ಆಪ್ತರು. ಅಹಿಂದ ಸಮುದಾಯದ ಬೇಡಿಕೆಗಳ ಬಗ್ಗೆಯೂ ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾಗಿ ಈಗಾಗಲೇ ಅವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಹಲವು ನಾಯಕರು ಭೇಟಿಯಾಗಿರುವಂಥದ್ದು. ಹಾಗಾಗಿ ಈ ಮೀಟಿಂಗ್ನಲ್ಲಿ ಅದೇ ವಿಚಾರವನ್ನು ಏನಾದರೂ ಚರ್ಚೆ ಮಾಡಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಗೌಪ್ಯವಾಗಿದೆ. ಅದರಲ್ಲೂ ಕೂಡ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಚ್.ಸಿ. ಮಹದೇವಪ್ಪ ಇರ್ಬೋದು, ಸಲೀಂ ಅಹಮದ್ ಕೂಡ ಅಲ್ಲೇ ಇದ್ದಾರೆ. ಈ ಒಂದು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಹರಿಪ್ರಸಾದ್ ಕೂಡ ಇದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ಸಂಸದ ಸುನೀಲ್ ಬೋಸ್ ನಿವಾಸದಲ್ಲೇ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರಂತೆ ಒಂದು ಊಟದ ನೆಪದಲ್ಲಿ. ಹಾಗಾಗಿ ದೆಹಲಿಯಲ್ಲಿ ಸಿಎಂ ಆಪ್ತರು ರೌಂಡ್ಸ್ ಆಗ್ತಿದ್ದಾರೆ. ಅಲ್ಲೇ ಠಿಕಾಣಿ ಹೂಡಿರುವಂಥದ್ದು. ಮೊದಲನೇದಾಗಿ ಫಸ್ಟ್ ರೌಂಡ್ ಆರಂಭ ಆಗಿದ್ದು ಡಿ.ಕೆ. ಬ್ರದರ್ಸ್, ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಹೋಗಿ ಅಲ್ಲಿ 3-4 ದಿನ ಅಲ್ಲೇ ಇದ್ರು. ಬಹಳಷ್ಟು ಸರ್ಕಸ್ ಮಾಡಿದ್ರು, ಭೇಟಿ ಮಾಡಿದ್ರು, ಚರ್ಚೆ ಮಾಡಿದ್ರು, ಎಲ್ಲವೂ ಕೂಡ ಸಮಾಧಾನ ಹೇಳಿದ್ರು, ವಾಪಸ್ ಬಂದ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಸಿಎಂ ಅವರ ಆಪ್ತರು ಕೂಡ ಏನೆಲ್ಲ ಕಣ್ಣಿಡಬೇಕು, ಹೇಗೆಲ್ಲ ಅವರನ್ನ ಹೈಕಮಾಂಡ್ ನಾಯಕರನ್ನ ತನ್ನತ್ತ ಸೆಳಿಬೇಕು ಅಂತ ಹೇಳಿ ಎಲ್ಲ ಪ್ಲಾನಿಂಗ್ ಅಲ್ಲೇ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ದೆಹಲಿ ಬಿಟ್ಟು ಬರ್ತಾ ಇಲ್ಲ ಅವರು ಕೂಡ. ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ದಲಿತ ನಾಯಕರು, ಸಿಎಂ ಆಪ್ತರು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ಅಥವಾ ಹಲವು ನಾಯಕರು, ಹರಿಪ್ರಸಾದ್ ಇರ್ಬೋದು, ಎಲ್ಲ ನಾಯಕರು ಕೂಡ, ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ಹೀಗೆ ದಲಿತ ನಾಯಕರು, ಸಿಎಂ ಆಪ್ತರು ಕೂಡ ಹೋಗಿ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಿದ್ದಾರೆ, ಮಾತುಕತೆ ನಡೆಸಿದ್ದಾರಂತೆ. ಇದೇ ಮಾತುಕತೆ ಏನೆಲ್ಲ ಬೆಳವಣಿಗೆ ಆಗಿದೆ, ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಲೇ ಡಿಸಿಎಂ ಬಣದವರು ಕೂಡ ಬಂದು ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಹೋಗಿದ್ರು. ಇದೆಲ್ಲದೂ ಕೂಡ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಅದೇ ಚರ್ಚೆ, ಅದೇ ಬೆಳವಣಿಗೆಯನ್ನ ಈಗ ಈ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಮಾತಾಡಿದಾರಂತೆ. ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಹೇಳಿ. ಹಾಗಾಗಿ ಸದ್ಯಕ್ಕೆ ಇನ್ಸೈಡ್ ಮಾಹಿತಿ ಪ್ರಕಾರ ಇದೆಲ್ಲವೂ ಕೂಡ ಈ ರೌಂಡ್ ಟೇಬಲ್ ಮೀಟಿಂಗ್ ಅಲ್ಲೇ ಇದೆಲ್ಲವೂ ಕೂಡ ಮಾತನಾಡಿರಬಹುದು ಅನ್ನುವಂತ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನೋಡ್ಬೇಕಾಗತ್ತೆ ಇನ್ನ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಎರಡೂ ಬಣಗಳ ಬಡಿದಾಟ ಇದೆಯಲ್ಲ, ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸದ್ಯಕ್ಕೆ. ಆದ್ರೆ ಅವರು ಬಗ್ತಾ ಇಲ್ಲ, ಇವರು ಬಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ಸಲ ಹೋಗಿ ಬಂದ್ರೆ, ಮತ್ತೆ ಸಿಎಂ ಅವರ ಬಣ ಅಲ್ಲಿ 2 ಸರಿ ಹೋಗಿ ಬರ್ತಾ ಇದೆ. ಅದು ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗೋದು, ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗೋದೇ ಇವರ ಕೆಲಸ ಸದ್ಯಕ್ಕೆ. ಹಾಗಾಗಿ ಒಂದು ಕಡೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಲಿಕ್ಕೆ ಡಿ.ಕೆ. ಬಹಳಷ್ಟು ಸರ್ಕಸ್ ಪಟ್ಟಿದ್ರು. ಆದರೆ ಅದೆಲ್ಲವೂ ಕೂಡ ಸಾಧ್ಯ ಆಗಲಿಲ್ಲ. ವಾಪಸ್ ನಿರಾಸೆಯಾಗಿ ವಾಪಸ್ ಬೆಂಗಳೂರಿಗೆ ಬಂದರು. ಇನ್ನು ಇವಾಗ ಸಿಎಂ ಆಪ್ತರು ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಇದಾದ ನಂತರ ಯಾರನ್ನ ಭೇಟಿಯಾಗ್ತಾರೆ ಅನ್ನೋದೇ ಕುತೂಹಲ.